ನಮಸ್ಕಾರ ಪ್ರಿಯ ಗೀತಾಭಿಮಾನಿಗಳೇ. ಗೀತಸಾರ ಇಂದಿನ ದಿವ್ಯ ಚಿಂತನೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಶ್ಲೋಕಗಳಲ್ಲಿ ಅರ್ಜುನನು ಕುಲನಾಶದಿಂದ ಧರ್ಮನಾಶ, ವರ್ಣಸಂಕರ, ಪೂರ್ವಜರ ಪತನ ಇವೆಲ್ಲವೂ ಸಂಭವಿಸುತ್ತದೆ ಎಂದು ಗಂಭೀರವಾಗಿ ವಿವರಿಸಿದ್ದಾನೆ. ಇಂದು ಅಧ್ಯಾಯ 1 ಶ್ಲೋಕ 42ರಲ್ಲಿ ಈ ಎಲ್ಲ ದೋಷಗಳ ಅಂತಿಮ ಫಲವೇನು ಎಂಬುದನ್ನು ಅರ್ಜುನನು ಶ್ರೀಕೃಷ್ಣನಿಗೆ ಸ್ಪಷ್ಟವಾಗಿ ಹೇಳುತ್ತಾನೆ. ಇದು ಕೇಳಿಬಂದ ಮಾತಲ್ಲ, ಪೀಳಿಗೆಯಿಂದ ಪೀಳಿಗೆಗಳಿಗೆ ಕೇಳಿಬಂದ ಧಾರ್ಮಿಕ ಎಚ್ಚರಿಕೆ. ಇದೀಗ ಈ ಶ್ಲೋಕವನ್ನು ಕೇಳೋಣ. ದೋಷೈರೇತ್ಯಂ ಕುಲಜ್ಞಾನಂ ವರ್ಣಸಂಕಾರಕಾರಕೈಂ ಉತ್ಸಾಹದ್ಯಂತೆ ಜಾತಿ ಧರ್ಮಂ ಕುಲಧರ್ಮಶ್ಚ ಶಾಶ್ವತಃ. ಅನುವಾದ: ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡಿ ಬೇಡದ ಮಕ್ಕಳನ್ನು ಸೃಷ್ಟಿಸುವವರ ದುಷ್ಕರ್ಮದಿಂದ ಎಲ್ಲ ಸಮುದಾಯ ಯೋಜನೆಗಳು, ಕುಟುಂಬ ಕಲ್ಯಾಣ ಚಟುವಟಿಕೆಗಳು ನಾಶವಾಗುತ್ತವೆ. ಸನಾತನ ಧರ್ಮ ಅಥವಾ ವರ್ಣಾಶ್ರಮ ಧರ್ಮವು ಮಾನವ ಕುಲದ 4 ವರ್ಗಗಳಿಗೂ ಸಮುದಾಯ ಯೋಜನೆಗಳನ್ನು ವಿಧಿಸಿದೆ. ಇವುಗಳೊಡನೆ ಕುಟುಂಬದ ಕಲ್ಯಾಣವು ಚಟುವಟಿಕೆಗಳು ಸೇರುತ್ತವೆ. ಮನುಷ್ಯನು ಕಟ್ಟ ಕಡೆಗೆ ಮುಕ್ತಿಯನ್ನು ಸಾಧಿಸಲು ಸಾಧ್ಯವಾಗುವಂತೆ ಇವುಗಳನ್ನು ರೂಪಿಸಿದೆ. ಆದುದರಿಂದ ಹೊಣೆಗಾರಿಕೆ ತಿಳಿಯದ ಸಮಾಜದ ನಾಯಕರು ಸನಾತನ ಧರ್ಮವನ್ನು ಒಡೆದರೆ ಆ ಸಮಾಜದಲ್ಲಿ ಅವ್ಯವಸ್ಥೆ ಉಂಟಾಗುತ್ತದೆ. ಪರಿಣಾಮವಾಗಿ ಬದುಕಿನ ಗುರಿಯನ್ನೇ ಎಂದರೆ ವಿಷ್ಣುವನ್ನೇ ಜನರು ಮರೆತು ಬಿಡುತ್ತಾರೆ. ಇಂತಹ ನಾಯಕರನ್ನು ಕುರುಡರೆಂದು ಕರೆಯುತ್ತಾರೆ. ತಮ್ಮನ್ನು ಹಿಂಬಾಲಿಸುವ ಜನರನ್ನು ಅವರು ನಿಸ್ಸಂದೇಹವಾಗಿ ಅವ್ಯವಸ್ಥೆಗೆ ಕರೆದೊಯ್ಯುತ್ತಾರೆ. ಈ ಶ್ಲೋಕದಲ್ಲಿ ಅರ್ಜುನ ಹೇಳುವುದೇನೆಂದರೆ, ಕುಲ ಧರ್ಮಗಳು ಸಂಪೂರ್ಣವಾಗಿ ನಾಶವಾದಾಗ ಅಂತಹ ಮಾನವರಿಗೆ ಸ್ಥಿರವಿಲ್ಲದ ದುಃಖ, ಅಂತ್ಯವಿಲ್ಲದ ಅಶಾಂತಿ, ನರಕ ಸಮಾನವಾದ ಜೀವನ ಕಾದಿರುತ್ತದೆ ಎಂದು ನಾವು ಶಾಸ್ತ್ರಗಳಲ್ಲಿ ಕೇಳಿದ್ದೇವೆ ಎಂದು. ಇಲ್ಲಿ ನರಕ ಎಂದರೆ ಕೇವಲ ಮರಣಾಂತರದ ಲೋಕವಲ್ಲ, ಧರ್ಮವಿಲ್ಲದ ಜೀವನ, ಶಾಂತಿ ಇಲ್ಲದ ಮನಸ್ಸು, ಗೊಂದಲದಿಂದ ತುಂಬಿದ ಸಮಾಜ ಇವೆಲ್ಲವೂ ನರಕವೇ ಆಗಬಹುದು. ಗೀತ ನಮಗೆ ಹೇಳುವುದೇನೆಂದರೆ, ಧರ್ಮ ಕಳೆದುಕೊಂಡ ಜೀವನವೇ ನಿಜವಾದ ನರಕ. ಆದುದರಿಂದ ನಮ್ಮ ನಡೆ, ನಮ್ಮ ಮೌಲ್ಯಗಳು, ನಮ್ಮ ಸಂಸ್ಕಾರ ಇವೆಲ್ಲವೂ ಧರ್ಮಪಥದಲ್ಲಿರಬೇಕೆಂದು ಅರ್ಜುನನು ಹೃದಯದ ನೋವು. ಇದೇ ಗೀತೆಯ ಮೊದಲ ಅಧ್ಯಾಯದ ಗಂಭೀರ ಸಂದೇಶ. ಈ ಶ್ಲೋಕದ ಚಿಂತನೆ ನಿಮಗೆ ಉಪಯುಕ್ತವಾಯಿತೆಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಗೀತಸಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಗೀತೆಯ ಅಮೃತವನ್ನು ಇನ್ನೂ ಹೆಚ್ಚಿನವರಿಗೆ ತಲುಪಿಸೋಣ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.